ಏನೋ ಇದೆಲ್ಲ ಏನು ಸೊನಾಲಿ ಮನೇಲಿ ನಡೀತಾ ಇರೋದು. ನನಗೇನು ಗೊತ್ತು? ನಾನು ಈಗಲೇ ತಾನೇ ನೋಡ್ತಾ ಇರೋದು. ಮೀಡಿಯಾದವರು ಸುಮ್ಮನೆ ಎಕ್ಸಾಜುರೇಟ್ ಮಾಡ್ತಾ ಇದಾರೆ. ಅಷ್ಟೊಂದೆಲ್ಲ ಸೀನ್ ಇರಲ್ಲ. ಅವಳು ಯಾಕೆ ಸುಸೈಡ್ ಮಾಡ್ಕೋಬೇಕು? ಮೊದ್ಲೇ ಹೇಳ್ದೆ ನಿಂಗೆ, ಅವ್ರ ಮನೆಗೆ ಹೋದಾಗ ಕೂಗಾಡ್ಬೇಡ, ನಿಧಾನಕ್ಕೆ ಮಾತಾಡು ಅಂತ. ಇವಾಗ ನೋಡಿ ಏನೇನ್ ಆಗ್ತಿದೆ ಅಂತ. ಹಾಗಲ್ಲ ಕಣೋ. ನೀನು ಸೊನಾಲಿ ಎಂಗೇಜ್ಮೆಂಟ್ ಬೇರೆ ಮಾಡ್ಕೊಂಡಿದ್ದೀರಾ. ನೀನು ಮದುವೆ ಆಗಿರೋ ವಿಷಯನ ಟೈಮ್ ನೋಡ್ಕೊಂಡು ಸೊನಾಲಿಗೆ ಹೇಳಿ ಅವಳಿಂದ ದೂರ ಆಗ್ಬೇಕು ಅಂತ ಬೇರೆ ಕಾಯ್ತಾ ಇದೆಯಾ? ಇದ್ರ ಮಧ್ಯೆ ಇದೆಲ್ಲ ಬೇಕೇನೋ? ಸೊನಾಲಿ ಹೆಲ್ತ್ ಕಂಡೀಷನ್ ಗೊತ್ತಿದ್ರು ನೀನೀಗೆಲ್ಲ ಮಾಡ್ತಾ ಇದೆಯಲ್ಲ, ಸರಿನೇನೋ ಇದು? ಏನಿನ್ ಮಾತಿನ ಅರ್ಥ? ಸೋನಾಲಿ ಸುಸೈಡ್ ಅಟೆಂಡ್ ಮಾಡೋದಕ್ಕೆ ನಾನೇ ಕಾರಣನಾ? ಅಕಸ್ಮಾತ್ ಮಾಡ್ಕೊಂಡ್ರೆ ಏನ್ ಮಾಡ್ತೀಯಾ? ಅದಕ್ಕೆ ನೀನೇ ಕಾರಣ ಆಗ್ತೀಯಾ? ಹೌದು ದತ್ತಣ್ಣ, ಎಲ್ಲದಕ್ಕೂ ನಾನೇ ಕಾರಣ. ಈ ಪ್ರಪಂಚದಲ್ಲಿ ಏನೇನ್ ಪ್ರಾಬ್ಲಮ್ ಇದೆಯೋ ಅದಕ್ಕೆಲ್ಲ ನಾನೇ ಕಾರಣ. ನಾನು ಹುಟ್ಟಿದ್ದೆ ದೊಡ್ಡ ತಪ್ಪು, ಓಕೆನಾ? ಆಗಲ್ಲ ಕಣಪ್ಪ. ಆ ಸೋನಾಲಿಗೆ ತಲೆ ಸರಿ ಇಲ್ಲ. ಅವಳು ಏನಾದ್ರು ಮಾಡ್ಕೊಂಡೆ ನಾನೇ ಕಾರಣ. ಆಂಟಿ ಅವ್ರಿಗೂ ತಲೆ ಸರಿ ಇಲ್ಲ. ಮೀಡಿಯಾ ಮುಂದೆ ಏನೇನೋ ಹೇಳ್ತಾರೆ, ಅದಕ್ಕೂ ನಾನೇ ಕಾರಣ. ಮೀಡಿಯಾದವ್ರ ಮುಂದೆ ನನ್ನ ಹೆಸರು ರಿವೀಲ್ ಮಾಡಿದ್ರೆ ಒಂದ್ ಕಡೆ ಮೀಡಿಯಾದವರು, ಇನ್ನೊಂದ್ ಕಡೆ ಮನೆಯವರು ಚೆನ್ನಾಗಿ ಹಾಕೊಂಡು ರುಬ್ತಾರೆ. ನಾನು ರುಬ್ಬಿಸ್ಕೋತೀನಿ. ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ? ನಾನು ಆಗ ಹೇಳ್ತಿಲ್ಲಪ್ಪ ನಿನ್ಗೆ. ನೀನ್ ಮೊದ್ಲೇ ಅವ್ರ ಮನೆಗೆ ಹೋಗಿ ಜಗಳ ಮಾಡಿ ಬಂದಿದ್ಯಾ. ಅದೇ ಟೆನ್ಷನ್ ಅಲ್ಲಿ ಸೊನಾಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅವ್ರ ಅಮ್ಮ ನಿನ್ನ ಸುಮ್ಮನೆ ಬಿಡ್ತಾರೇನೋ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಮೇಲೆ ನಿನ್ಗೆ ಪ್ರಾಬ್ಲಮ್. ನೋಡಿ, ಬಾವನ್ ಫೋನ್ಗೆ ಯಾರು ಕಾಲ್ ಮಾಡ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ. ನಂಗ್ ಅರ್ಥ ಆಗತ್ತೆ, ನಿಮಗ್ ಸಾವಿರ ಯೋಚನೆ ಬರ್ತಾ ಇರೋ ತಲೆಯಲ್ಲಿ. ಆದ್ರೆ ನೀವ್ ಅನ್ಕೊಂಡಿರೋ ತರ ಭಾವ ಅಲ್ಲ. ಭಾವ ಖಂಡಿತ ಯಾವತ್ತೂ ತಪ್ಪು ಮಾಡಲ್ಲ. ಮತ್ತೆ ತಪ್ಪು ಮಾಡಲ್ಲ ಅಂದ್ಮೇಲೆ ಕಾಲ್ ಮಾಡ್ತಿರೋದು ಯಾರು? ಅದು ರಾತ್ರಿ ಅಷ್ಟೊತ್ತಲ್ಲೇ ಯಾಕೆ ಮಾಡ್ತಾರೆ? ಮಾಡದ್ಮೇಲೆ ಎದುರುಗಡೆ ಮಾತಾಡ್ಬೇಕು. ನನ್ನ ಹತ್ರ ಏನು ಹೇಳ್ದೆ ಸೀಕ್ರೆಟ್ ಯಾಕೆ ಮೇಂಟೈನ್ ಮಾಡ್ಬೇಕು ಇವರು? ಇದಕ್ ನೀನ್ ಉತ್ತರ ಕೊಡು, ಆಗ ನಿನ್ ಮಾತ ಒಪ್ಕೋತೀನಿ. ನೋಡಿ, ಅವ್ರು ನಿಮ್ ಕ್ವಶನ್ಸ್ ಯಾಕೆ ಆನ್ಸರ್ ಮಾಡ್ತಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ ಇವಾಗ. ಕೆಲವು ಸಲ ಎಷ್ಟೇ ಕ್ಲೋಸ್ ಆದ್ರೂ ಕೆಲವೊಂದ್ ವಿಷಯಗಳನ್ನ ಹಂಚ್ಕೊಳಕ್ ಆಗಲ್ಲ. ಅದಕ್ಕಂತಾನೆ ಸರಿಯಾದ ಟೈಮ್ ಬರುತ್ತೆ, ಅವಾಗ ಅವ್ರಾಗೆ ಎಲ್ಲ ಹೇಳ್ತಾರೆ ನಿಮ್ಗೆ. ನೋಡಿ, ಅವ್ರು ನಿಮ್ ಹತ್ರ ಏನು ಹೇಳಿಲ್ಲ ಅಂದ ತಕ್ಷಣ ಅವ್ರು ತಪ್ಪು ಮಾಡ್ತಿದಾರೆ ಅಂತ ಅರ್ಥನಾ? ಅವರು ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇದಾರೆ. ತಪ್ಪು ಸರಿ ಮಾತಾಡೋದಕ್ಕಿಂತ ನನ್ನ ಬೆನ್ನ ಹಿಂದೆ ಏನೋ ನಡೀತಾ ಇದೆ, ಅದಂತೂ ಸತ್ಯ. ಇರ್ಲಿ, ಇದೆಲ್ಲ ಹೇಗ್ ಹೊರಗ್ ತರ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಸೊನಾಲಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿನ್ನ ಹೆಸರೇ ಬರೋದು. ಜನ ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಹೇಳ್ತಾರೆ. ನೋಡು, ನಾನ್ ಏನ್ ಹೇಳ್ತೀನೋ ಅದಕ್ಕೆ ಮಾತ್ರ ನಾನು ರೆಸ್ಪಾನ್ಸಿಬಲ್. ಅವ್ರು ಏನೋ ಮಾಡ್ಕೊಂಡ್ರೆ ನನಗೇನು? ನೋಡೋ, ನೀನು ನೇರವಾಗಿ ಕಾರಣ ಆಗ್ಲಿಲ್ಲ ಅಂದ್ರೂ ಅವ್ರಿಗಾಗ ಅನ್ಸೋದಕ್ಕೆ ನಿನ್ನ ಮಾತೇ ಕಾರಣ. ಸುಮ್ನೆ ಹೋಗಿ ನಿಧಾನಕ್ಕೆ ಮಾತಾಡ್ಕೊಂಡ್ ಬಾರೋ ಅಂದ್ರೆ ಏನನ್ನ ಎಡ್ವರ್ಟ್ ಮಾಡ್ಕೊಂಡ್ ಬರ್ತೀಯ ನೀನು. ಈಗ ನಾನು ಏನೋ ಮಾಡ್ಲಿ, ನನ್ಗೇನು ಫ್ಲಾಶ್ ಆಗ್ತಾ ಇಲ್ಲ. ನೀನ್ ಇವಾಗ್ಲೇ ಅವ್ರ ಮನೆಗೆ ಹೊರಡು. ಈಗ್ಲಾ? ಬೇಡ ಕಣೋ, ಸುಮ್ನೆ ನಾವೇ ಮೈ ಮೇಲೆ ಹೇಳ್ಕೊಂಡಾಗತ್ತೆ. ರಿಸ್ಕ್ ಅಲ್ವಾ? ಏನು ರಿಸ್ಕ್ ಆಗಲ್ಲ ಕಣೋ. ಈ ಟೈಮಲ್ಲಿ ನೀನು ಅವ್ರ ಮನೆಗೆ ಹೋಗಿ ಅವ್ರಿಗೊಂದೆರಡು ಸಮಾಧಾನ ಮಾತಾಡಿದ್ರೆ ಒಳ್ಳೇದು. ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವ್ರು ಏನಾದ್ರು ಬಾಯ್ ಬಿಟ್ರೆ ನಿನ್ ಕೆರಿಯರ್ ತುಂಬಾ ಎಫೆಕ್ಟ್ ಆಗುತ್ತೆ. ನಿನ್ ಕಬಡ್ಡಿ ಲೈಫ್ ಹಾಳಾಗ್ ಹೋಗುತ್ತೆ, ಅರ್ಥ ಮಾಡ್ಕೊ. ಅದಕ್ಕೆ ಅವ್ರು ಏನಾದ್ರು ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನೀನ್ ಅಲ್ಲಿಗೆ ಹೋಗಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಸರಿ ಮಾಡ್ಕೊ. ಇವಾಗ್ಲಾದ್ರೂ ಹೋಗ್ಬಿಟ್ಟು ನಿಧಾನಕ್ಕೆ ಮಾತಾಡು, ಮತ್ತೆ ಕೂಗಾಡ್ಬೇಡ. ಆಯ್ತು, ಇದು ಒಂದ್ಸಲ ನೋಡೇ ಬಿಡೋಣ. ಹೋಗ್ಬರ್ತೀನಿ. ಪ್ರತಿದಿನ ರಾತ್ರಿ ಹೊತ್ತು ಫೋನ್ ಬರೋದು ಯಾರಿಂದ? ಎಷ್ಟೇ ಒತ್ತಾಯ ಮಾಡಿ ಕೇಳಿದ್ರು ಬಾಯಿಗೆ ಬಂದಿದ್ ಏನೋ ಉತ್ತರ ಕೊಟ್ಟು ಪಾರಾಗೋದನ್ನ ನೋಡ್ತಿದ್ದಾರೆ. ಇರ್ಲಿ, ಪ್ರಶ್ನೆ ನಂದು ಅಂದ್ಮೇಲೆ ಉತ್ತರ ಕೂಡ ನಾನೇ ಕಂಡುಕೋತೀನಿ. ಇವ್ರ ಮೊಬೈಲ್ ತೆಗೆದು ಓಪನ್ ಮಾಡಿ ನೋಡಿದ್ರೆ ಫೋನ್ ಮಾಡ್ತಾ ಇರೋರು ಇವ್ರ ಮನ್ಸಲ್ಲಿರೋರು ಯಾರು ಅಂತ ಗೊತ್ತಾಗತ್ತೆ.
ಏನಿದು? ಯಾವತ್ತೂ ಮೊಬೈಲ್ ಫೋನ್ಗೆ ಲಾಕ್ ಹಾಕ್ದವರೇ ಅಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಯಾವತ್ತೂ ಹೀಗೆ ಮಾಡ್ದವರೇ ಅಲ್ಲ. ಈಗ ಹೊಸದಾಗಿ ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅಂದಮೇಲೆ ಈ ಮೊಬೈಲಲ್ಲಿ ನನಗೆ ಗೊತ್ತಾಗದೆ ಇರೋ ಯಾರ್ದೋ ಫೋನ್ ನಂಬರ್ ಇರಬೇಕು. ಏನೇ ಮಾಡಿದ್ರು ಈ ಮೊಬೈಲ್ ಓಪನ್ ಆಗ್ತಿಲ್ವಲ್ಲ. ಛೇ, ಬಹುಶಃ ಫೇಸ್ ಪ್ಯಾಟರ್ನ್ ಹಾಕಿಟ್ಕೊಂಡಿರ್ಬೋದಾ? ಟ್ರೈ ಮಾಡೋಣ. ನನ್ನ ಮೊಬೈಲ್ ತಗೊಂಡು ಇಷ್ಟೊತ್ತಿನಲ್ಲಿ ಏನ್ ನೋಡ್ತಿದ್ಯಾ? ಹೆಣ್ಣಿಗೂ ಅನುಮಾನಕ್ಕೂ ಒಂದು ರೀತಿ ಸಂಬಂಧ. ಅನುಮಾನ ಅನ್ನೋದು ಹೆಣ್ಣಿನ ತಲೆಗೆ ಹೋಗ್ರೆ ಮುಗೀತು, ಹಗಲು ರಾತ್ರಿ ವ್ಯತ್ಯಾಸನೇ ಗೊತ್ತಾಗಲ್ಲ. ಅನುಮಾನದಿಂದ ಬಿದ್ದು ನರಕ ಯಾತನೆ ಅನುಭವಿಸ್ತಾರೆ. ಅದಿರ್ಲಿ, ಏನಿನ್ ಸಮಸ್ಯೆ? ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕೆಲವು ಸಲ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಉತ್ತರನ ನಾವೇ ಕಂಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಪ್ರಶ್ನೆಗಳು ಪ್ರಶ್ನೆಗಳಾಗೇ ಉಳ್ಕೊಂಡ್ಬಿಡುತ್ತೆ. ಅನುಮಾನ ಬಗೆಹರಿಬೇಕು ಅಂದ್ರೆ ಇದು ನನ್ನ ಮೊದಲನೇ ಹೆಜ್ಜೆ. ದಿನ ನಿಮಗ್ ಫೋನ್ ಮಾಡಿ ಮಾತಾಡೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗಬೇಕು ರೀ. ಅದಕ್ಕೆ ಫೋನ್ ತಗೊಂಡ್ ನೋಡ್ತಾ ಇದ್ದೆ. ಎಂತ ಬುದ್ಧಿನೇ ನಿಂದು? ಎಷ್ಟ್ ನೋಡಿದ್ರು ಏನು ಪ್ರಯೋಜನ ಇಲ್ಲ. ಫೋನ್ ಲಾಕ್ ಮಾಡಿ ಇಟ್ಕೊಂಡಿದ್ದೀರಾ? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದಿನಕ್ಕೂ ಫೋನ್ಗೆ ಲಾಕ್ ಹಾಕಿರ್ಲಿಲ್ಲ ನೀವು. ಆದ್ರೆ ಇವಾಗ ಯಾಕೆ ಹಾಕಿದ್ದೀರಾ? ಏನಿದು ಹೊಸದು? ನನಗೆಲ್ಲ ಅರ್ಥ ಆಯ್ತು ಬಿಡಿ, ಎಲ್ಲ ಪಕ್ಕ ಕನ್ಫರ್ಮ್ ಆಯ್ತು. ನನ್ನ ಹತ್ರ ಯಾವ್ದೋ ಒಂದು ವಿಷಯನ ಮುಚ್ಚಿಡ್ತಿದ್ದೀರಾ, ಅದಕ್ಕೆ ಹೀಗ್ ಮಾಡಿದೀರಾ ಅಲ್ವಾ? ಯಾಕೆ ಹೀಗಾಡ್ತಿದ್ಯಾ? ನಂದು ಅದೇ ಪ್ರಶ್ನೆ, ನೀವ್ ಯಾಕೆ ಹೀಗಾಡ್ತಿದ್ದೀರಾ? ನಾನ್ ಯಾವ ತರ ಆಡ್ತಿಲ್ಲ, ಆದ್ರೆ ನೀನ್ ನೋಡ್ತಿರೋ ರೀತಿ ಸರಿ ಇಲ್ಲ ಅಷ್ಟೇ. ಅನುಮಾನದ ಪಿತಾಚಿ ನಿನ್ ತಲೆ ಹೊಕ್ಕಿದೆ. ನಾನ್ ನಿನ್ಗೆ ಎಷ್ಟೇ ಸಮಜಾಯಿಷಿ ಕೊಟ್ರು ನಿನ್ ತಲೆಗೆ ಹೋಗಲ್ಲ. ನಾನು ಎಷ್ಟೇ ಸತ್ಯ ಹೇಳಿದ್ರು ನಿನಗೆ ನಂಬಿಕೆ ಬರಲ್ಲ. ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ ರೀ. ಮಧ್ಯರಾತ್ರಿ ಫೋನ್ ಮಾಡ್ತಾರ ಯಾರೋ, ಹೊರಗಡೆ ಹೋಗಿ ಮಾತಾಡ್ತೀರಾ, ಅವಾಗ ನನ್ಗೆ ಅನುಮಾನ ಬರಬಾರ್ದಾ? ಗಂಟೆ ಕಟ್ಲೆ ಫೋನು ಬಿಸಿ ಬರ್ತಾ ಇರುತ್ತೆ, ಮಿಸ್ ಕಾಲ್ ಮಾಡಿ ವಾಪಸ್ ಫೋನ್ ಮಾಡೋದು ಇಲ್ಲ. ಹೆಂಡತಿಗೆ ಆತಂಕ ಆಗಲ್ವಾ? ಇಷ್ಟ ದಿನ ಇಲ್ದಿರೋ ಕೋವಿಡ್ ಫ್ರೆಂಡು ಇವಾಗ ಇಷ್ಟು ಕ್ಲೋಸ್ ಆಗ್ಬಿಟ್ರ ನಿಮ್ಗೆ? ಸರಿ, ನಿಮ್ ಫ್ರೆಂಡ್ಗೆ ಕೋವಿಡ್ ಬಂದಿದೆ ಅಲ್ವಾ, ತೋರಿಸಿ. ಅದ್ಯಾರದು ನಂಬರ್ ತೋರಿಸ್ರಿ. ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಬುದ್ಧಿ ಬಂದಿರೋ ಮಗ ಇದ್ದಾನೆ. ಈ ವಯಸ್ಸಿನಲ್ಲಿ ನಾನು ಇಂಥ ಕೆಲಸ ಮಾಡ್ತೀನಾ? ಇಷ್ಟು ದಿನ ನನ್ನಲ್ಲಿ ಆ ತರ ಗುಣ ಯಾವ ತರ ನೀನ್ ನೋಡಿದ್ಯಾ? ನೋಡಿ ಅನುಮಾನ ಪಟ್ರೆ ಅದಕ್ಕೆ ಅರ್ಥ ಇದೆ. ಇದ್ದಕ್ಕಿದ್ದಾಗ ಅನುಮಾನ ಪಟ್ರೆ ಏನ್ ಅರ್ಥ? ಸುಮಾರು ಸತಿ ಆಗೋಯ್ತು. ದಿನಾ ಫೋನ್ ಬರುತ್ತೆ, ಯಾರು ಫೋನ್ ಮಾಡ್ತಾರಂತ ಮಾತ್ರ ಹೇಳೋದಿಲ್ಲ. ನಾನ್ ಮುಂದೆ ಮಾತಾಡಲ್ಲ, ಹೊರಗಡೆ ಹೋಗಿ ಮಾತಾಡ್ತೀರಾ, ಮನೆಗೆ ಲೇಟ್ ಆಗಿ ಬರ್ತೀರಾ. ಇದ್ ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ಏನ್ ನಡೀತಾ ಇದೆ ನನಗೆ ಗೊತ್ತಾಗ್ಬೇಕು ಇವಾಗ ಅಷ್ಟೇ. ಏಯ್, ಏನು ನಡೀತಿಲ್ಲ, ನಡೀತಿರೋದು ಒಂದೇ, ನಿನ್ ತಲೆ ಕೆಟ್ಟಿದೆ ಅಷ್ಟೇ. ನೋಡ್ರಿ, ತುಂಬಾ ಸಹನೆಯಿಂದ ಕೇಳ್ತಾ ಇದೀನಿ, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ. ನೋಡು, ನೀನ್ ಏನ್ ಬೇಕಾರ ಅನ್ಕೋ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನನಗ್ ಬೇಕಾಗೋದು ಇಲ್ಲ. ಪ್ರತಿದಿನ ನಮ್ಮ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ, ಮನೆಗೆ ಬರ್ಬೇಕಾದ್ರೆ ಕೇಳಿದ ಪ್ರಶ್ನೆನ ಕೇಳಿದ್ರೆ ನಾನ್ ಸುಮ್ನೆ ಇರೋಲ್ಲ. ತಲೆ ಕೆಡಿಸ್ಬೇಡ ನನಗೆ. ಬಾಯಿಗೆ ಬಂದಾಗೆ ಮಾತಾಡ್ತಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಷ್ಟೇ. ಏನ್ರಿ, ಏನ್ ಮಾಡ್ತೀರಾ? ಹೆದರ್ಸ್ತಾ ಇದ್ದೀರಾ? ನಾನ್ ನಿಮ್ ಹಿಂದೆ ಓಡ್ ಬಂದಿಲ್ಲ, ತಾಳಿ ಕಟ್ಟಿಸ್ಕೊಂಡ್ ಬಂದಿದ್ದೀನಿ. ತಾಳಿ ಕಟ್ಟಿಸ್ಕೊಂಡು ಬಂದಾಕ್ಷಣ ನೀನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಏನಿಲ್ಲ. ನೋಡು, ನಾನ್ ಸರಿ ಇಲ್ಲ ಅನ್ಕೋ, ನಾನ್ ಕೆಟ್ಟವನು ಅನ್ಕೋ, ನಿನ್ ತಲೆಗೆ ಏನೇನ್ ಬರ್ತೋ ಎಲ್ಲ ಅನ್ಕೋ, ನಾನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಹೋಗು. ಇನ್ನೊಂದ್ಸಾರಿ ಈ ವಿಷಯದಲ್ಲಿ ಕೆದಕ್ದೆ ಅಂದ್ರೆ ತೆಗೆದು ಬಾರಿಸ್ಬಿಡ್ತೀನಿ. ಹುಚ್ಚಿಡ್ತಿದ್ರೆ ಹೋಗಿ ಹುಚ್ಚ ಆಸ್ಪತ್ರೆಗೆ ತೋರಿಸ್ಕೋ, ನನ್ನ ಹತ್ರ ತೋರ್ಸಕ್ ಬರ್ಬೇಡ. ನಾನ್ ಡಾಕ್ಟರ್ ಅಲ್ಲ.
ಏನ್ ಸರ್ ನೀವಿಲ್ಲಿ? ಐ ಆಮ್ ಸಾರಿ, ಐ ಕಾಂಟ್ ಆನ್ಸರ್ ಯುವರ್ ಕ್ವಶನ್ಸ್. ನಾನು ಬಂದಿರೋದು ಸೊನಾಲಿ ಅವ್ರನ್ನ ನೋಡೋದಕ್ಕೆ. ಸರ್, ಸೊನಾಲಿ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ರನ್ನ ನೋಡಕ್ ಬರ್ತಿರೋ ಮೊದಲನೇ ಸೆಲೆಬ್ರಿಟಿ ನೀವೇ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹೌದು, ಅವ್ರು ನನ್ನ ಫ್ರೆಂಡು. ಕನ್ಸರ್ನ್ ಇರುತ್ತಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ಬರೀ ಫ್ರೆಂಡ್ಸ್ ಅಷ್ಟೇನಾ ನೀವು? ಏನ್ ಈ ಮಾತಿನ ಅರ್ಥ? ನೀವಿಬ್ರು ಫ್ರೆಂಡ್ಸ್ ಅಲ್ಲ, ಅದಕ್ಕೂ ಮೀರಿ ಸಂಬಂಧ ಇದೆ ಅಂತ ಮಾತಿದೆ ಸರ್, ಅದಕ್ಕೆ ಕೇಳ್ತಾ ಇದೀವಿ. ಯಾರು ಆತರ ಹೇಳಿದ್ದು? ಎಲ್ರು ಮಾತಾಡ್ತಾರೆ ಸರ್, ಯಾರನ್ನ ಅಂತ ಹೇಳೋದು ಹೇಳಿ. ಅಲ್ಲ, ಯಾರು ಹೇಳಿದ್ದು ಅಂತ ಹೇಳಿ, ನನ್ ಮುಂದೆ ಮಾತಾಡ್ಲಿ. ಸರ್, ನಾವು ನಿಮ್ಮ ಹತ್ರ ಉತ್ತರನ ಬಯಸ್ತೀವಿ. ಪ್ರಶ್ನೆನೇ ಉತ್ತರ ಅಲ್ಲ ಸರ್. ಪ್ರಶ್ನೆ ಮಾಡೋ ಹಕ್ಕು ನಮ್ಗಿದೆ, ಉತ್ತರ ಹುಡುಕೋ ಅಧಿಕಾರನೂ ನಮ್ಗಿದೆ. ನೋಡಿ, ಮೀಡಿಯಾದವ್ರ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ. ಸೆಲೆಬ್ರಿಟೀಸ್ ಅಂದಮೇಲೆ ಅವ್ರಿಗೂ ಪರ್ಸನಲ್ ಲೈಫ್ ಇರುತ್ತೆ. ಇಂಟರ್ಫಿಯರ್ ಆಗೋದು ತಪ್ಪಾಗುತ್ತೆ. ನೀವು ಹೇಳಿದ ತಕ್ಷಣ ಸತ್ಯ ಸುಳ್ಳು ಆಗಲ್ಲ, ಸುಳ್ಳು ಸತ್ಯ ಆಗಲ್ಲ. ಇಲ್ಲದೆ ಇರೋದನ್ನೆಲ್ಲ ಯಾಕೆ ಹೇಳೋಣ ಸರ್? ಇರೋದೇ ತಾನೇ ಹೇಳೋದು. ಸುಮ್ನೆ ಯಾಕೆ ಹೇಳ್ತೀರಾ? ನಾನೇ ಇದ್ದೀನಲ್ವಾ, ಏನೋದು ಇದ್ರೆ ನಾನೇ ಹೇಳ್ತೀನಿ ಓಪನ್ ಆಗಿ. ಎನಿವೇಸ್, ನಾನು ಬಂದಿರೋದು ಸೊನಾಲಿ ಅವ್ರನ್ನ ನೋಡ್ಕೊಂಡು ಹೋಗೋದಕ್ಕೆ. ಐ ಡೋಂಟ್ ಹ್ಯಾವ್ ಎನಿ ಅದರ್ ಇಂಟೆನ್ಷನ್ಸ್. ಶಿ ಇಸ್ ಮೈ ಫ್ರೆಂಡ್. ಅವ್ರನ್ನ ವಿಚಾರಿಸೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ಬಂದಿದ್ದೀನಿ. ಥ್ಯಾಂಕ್ ಯು. ಸರ್, ಉತ್ತರ ಕೊಡಿ ಸರ್. ಸರ್, ಫೋನ್ ಮಾಡ್ದೆ, ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ. ಬಂದಿರೋದೇನೋ ತುಂಬಾ ಖುಷಿ. ಆದ್ರೆ ಯಾಕೆ ಈ ತರ ಸಪ್ಪಗೆ ಮುಖ ಉಳ್ಳಗ್ ಮಾಡ್ಕೊಂಡು ಕೂತಿರೋದ್ ನೀವು? ಏನಾಯ್ತು? ಏನು ಇಲ್ಲ ಕಣೆ, ಯಾಕೋ ಬೇಜಾರು ಅಷ್ಟೇ. ಬೇಜಾರ? ಮದ್ವೆ ಆಗಿ ಗಂಡನ್ ಮನೆಗ್ ಬಂದ್ಮೇಲೆ ಬೇಜಾರು ಅನ್ನೋ ಪದಕ್ಕೆ ಅರ್ಥನೂ ಇರಲ್ಲ, ಆಸ್ಪದನೂ ಇರಲ್ಲ. ಅಷ್ಟು ಕೆಲ್ಸ ಇರುತ್ತೆ ನಿಮಗೆ. ಎಷ್ಟು ಕೆಲ್ಸ ಇರುತ್ತೆ ಇಡೀ ದಿನ, ಅಂತದ್ರಲ್ಲಿ ನಿಮಗ್ ಬೇಜಾರಾಗ್ತಿದ್ಯಾ? ಅಣ್ಣನ್ ಜೊತೆ ಜಗಳ ಮಾಡ್ಕೊಂಡ್ರ? ಅದಕ್ಕೆ ಏನ್ ಕಡಿಮೆ ಇಲ್ಲಮ್ಮ. ಮನೇಲಿ ತಿಂಡಿ ಊಟ ಕಡಿಮೆ ಆಗತ್ತೋ ಏನೋ, ಜಗಳ ಅಂತೂ ಕರೆಕ್ಟ್ ಆಗತ್ತೆ. ಅಣ್ಣ ನಿಮ್ ಜೊತೆ ಜಗಳ ಮಾಡ್ತಾನ? ಅಣ್ಣ ಮನೆಗ್ ಬಂದ್ರೆ ಊಟ ಮಾಡೋದಕ್ ಟೈಮ್ ಇರಲ್ಲ. ಬೆಳಗ್ಗೆ ಹೊರಟ್ರೆ ರಾತ್ರಿ ಬರ್ತಾನೆ. ನಿಮ್ ಜೊತೆ ಜಗಳ ಯಾವಾಗ ಮಾಡ್ತಾನೆ? ಹೊರಗಿರೋರಿಗೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಕಣೆ, ಎಲ್ಲ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ. ಆದ್ರೆ ಒಳಗಿರೋರ್ಗೆ ತಾನೇ ಗೊತ್ತಾಗೋದು ಅಲ್ಲೇನ್ ಸಮಸ್ಯೆ ಇದೆ, ಎಲ್ಲ ತೂತು ಅಂತ. ನಿಮ್ಮಣ್ಣ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗ್ತಾರೆ, ಸಂಜೆ ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ತುಂಬಾ ಸುಸ್ತಾಗಿರುತ್ತೆ ಅಂತ ನೀವೆಲ್ಲರೂ ಅನ್ಕೊಂಡಿದೀರಾ ಅಷ್ಟೇ. ಅಂಗಡಿಗೆ ಹೋಗ್ತಾರೋ ಅಥವಾ ಅಂಗಡಿ ಹೆಸರಲ್ಲಿ ಬೇರೆ ಎಲ್ಲಿಗಾದ್ರೂ ಹೋಗ್ತಾರೋ ಯಾರಿಗ್ ಗೊತ್ತು. ಯಾಕದ್ಕೆ ಹಾಗೆ ಮಾತಾಡ್ತಿದ್ದೀರಾ? ಅಣ್ಣ ಅವ್ನ್ ಕೆಲ್ಸ ಮಾತ್ರ ಮಾಡ್ತಾನೆ. ಅವನಾಯ್ತು, ಅವ್ನ್ ಪಾಡಾಯ್ತು, ಅವ್ನ್ ಕೆಲ್ಸ ಆಯ್ತು ಅನ್ಕೊಂಡು ಯಾರ್ ಸಾವಾಸಕ್ಕೂ ಹೋಗದೆ ಸುಮ್ನಿರ್ತಾನೆ. ಅದ್ಕೆ ಅಣ್ಣ ಅಂಗಡಿ ಬಿಟ್ಟು ಬೇರೆ ಎಲ್ಲೂ ಹೋಗೋದಕ್ ಸಾಧ್ಯನೇ ಇಲ್ಲ. ಅವನಾಯ್ತು, ಅವ್ನ್ ಕೆಲ್ಸ ಆಯ್ತು, ಕೆಲ್ಸ ಮುಗಿದ್ಮೇಲೆ ಮನೆಗೆ ವಾಪಸ್ ಬರ್ತಾನೆ. ಸಂಸಾರ ಅಂದ್ಮೇಲೆ 108 ತಾಪತ್ರೆಗಳಿರುತ್ತೆ. ವ್ಯವಹಾರ ಅಂದ್ಮೇಲೆ 108 ಕಡೆ ಸುತ್ತಾಡೋದಿರುತ್ತೆ. ನೀವಿಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ, ಬಿಡಿ. ನೋಡಿ, ಅವನು ಓಡಾಟದ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಇಷ್ಟಕ್ಕೂ ಅವ್ನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಎಲ್ಲ ಅವನಿಗೆ ಚೆನ್ನಾಗ್ ಗೊತ್ತು. ಇದು ಬರೀ ಓಡಾಡೋ ಪ್ರಶ್ನೆ ಅಲ್ಲ ಕಣೆ. ಹಾಗೊಂದ್ ವೇಳೆ ಓಡಾಡ್ಕೊಂಡೇ ಇದ್ರೆ ಚಪ್ಪಿ ಸವಿಯುತ್ತೆ ಅಂತ ನೋಡ್ಕೊಂಡು ಸುಮ್ನೆ ಇರ್ಬೋದು. ಅದನ್ನ ಬಿಟ್ಟು ಬರೀ ಗೋಜಲುಗಳೇ ಇದೆ. ಅಲ್ಲ ಕಣೆ ಪಿಂಕಿ, ಆ ಸೊನಾಲಿಗೆ ಏನಾದ್ರು ಹುಚ್ಕಿಚ್ ಹಿಡ್ದಿದ್ಯಾ? ಯಾಕೆ ಹೀಗ್ ಮಾಡ್ಕೊಂಡ್ಲ ಹುಡುಗಿ? ಇಲ್ಲ ಅವಳೇನ್ ಬದುಕ್ತಾಳ ಅಥವಾ? ಬಿಡ್ತವಣ್ಣಮ್ಮ, ಪಾಪ ಇನ್ನು ಸಣ್ಣ ಹುಡುಗಿ. ಮತ್ತೆ ನೋಡ್ತಾನೆ ಇದೆಯಲ್ಲ ದಿನ ಬೆಳಗಾದ್ರೆ ನ್ಯೂಸ್ ನಲ್ಲಿ. ಹಾಗೇನು ಆಗಲ್ಲ ಬಿಡಮ್ಮ. ಏನಾಗ್ತದೆ ಅಂತ ನ್ಯೂಸ್ ಅವ್ರಿಗೂ ಇನ್ನೂ ಪೂರ್ತಿಯಾಗಿ ಗೊತ್ತಾಗಿಲ್ಲ. ಸೊನಾಲಿ ಫ್ಯಾಮಿಲಿ ಬಂದು ಮೀಡಿಯಾದವ್ರ ಮುಂದೆ ಎಲ್ಲಾ ವಿಷಯನೂ ಹೇಳ್ಬೇಕು. ಆಗ್ಲೇ ಮೀಡಿಯಾದವ್ರಿಗೆ ಎಲ್ಲಾ ವಿಷಯ ಗೊತ್ತಾಗೋದು. ಅಲ್ಲ ಕಣೆ ಪಿಂಕಿ, ಎಲ್ಲ ನಾವ್ ಅನ್ಕೊಂಡಾಗೆ ಆಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಹೌದಮ್ಮ. ಇಷ್ಟೊತ್ತಿಗೆ ಪ್ರೆಸ್ ಮೀಟ್ ನಡೆದಿರೋದು, ಲಕ್ಕಿ ಗೀತ ಸಂಬಂಧ ಮುರಿದು ಬಿದ್ದಿರೋದು, ಸುಮತಿ ರೊಚ್ಚಿಗೆದ್ದಿರೋಳು, ಆಮೇಲೆ ಆ ಲಕ್ಕಿ ಕಬಡ್ಡಿ ಭವಿಷ್ಯನೇ ಹಾಳಾಗಿ ಹೋಗಿರೋದು. ಏನೆಲ್ಲ ಕನ್ಸ್ ಕಟ್ಕೊಂಡಿದೆ ಕಣೆ. ನನ್ ಕನ್ಸ್ಗೆಲ್ಲ ತಣ್ಣೀರ್ ಎರಚ್ಬಿಟ್ಲು ಆ ಹುಡುಗಿ. ಈಗ್ಲೂ ಕಾಲ ಮಿಂಚಿಲ್ಲಮ್ಮ. ದೊಡ್ಡವರೇ ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಒಂದ್ ವೇಳೆ ಸೊನಾಲಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅದರಿಂದ ನಮ್ಗೆ ಒಳ್ಳೇದೇ ಆಗೋದು. ಹೌದಾ? ಅದೇಗೆ? ಸೊನಾಲಿ ಅವ್ರ ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ಲಕ್ಕಿನ್ ಸುಮ್ನೆ ಬಿಡ್ತಾರಾ? ರೌದ್ರವ ತರ ತಾಳಿ ಲಕ್ಕಿಯಿಂದಾನೇ ನನ್ ಮಗಳಿಗೆ ಹೀಗೆಲ್ಲ ಆಗಿದ್ದು, ಇಷ್ಟಕ್ಕೆಲ್ಲ ಕಾರಣ ಆ ಲಕ್ಕಿನೇ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವನನ್ನ ಜೈಲ್ಗೆ ಹಾಕಿಸ್ತಾರೆ. ಆ ಚಕ್ರ ವ್ಯೂಹದಿಂದ ಅವ್ನು ಹೊರಗಡೆ ಬರಬಾರ್ದು, ಹಾಗ್ ಮಾಡ್ತಾರೆ. ಆದ್ರೂ ಪಿಂಕಿ, ನಮ್ ಪ್ಲಾನ್ ಸಕ್ಸಸ್ ಆಗ್ಲಿ ಅಂತ ಆ ಹುಡುಗಿಗೆ ಸಾವು ಬಯಸೋದು ತಪ್ಪಾಗತ್ತೆ ಕಣೆ. ನಿಂದೊಳಕದಾಯ್ತು, ನಾನ್ ಇವಾಗ ಅವಳಿಗೆ ಸಾವು ಬಯಸ್ದೆ. ನಾನ್ ಹೇಳಿದ್ದು ಹಾಗೇನಾದ್ರೂ ಆದ್ರೆ ಲಕ್ಕಿ ಅವ್ರಿಗೆ ಅದ್ರಿಂದನೂ ತೊಂದ್ರೆ ಆಗುತ್ತೆ ಅಂತ.
ನೀನೊಳ್ಳೆ ಅಮ್ಮ ಕಣಮ್ಮ, ಎಲ್ರಿಗೂ ಪಾಪ ಪಾಪ ಅನ್ಕೊಂಡು. ನಾವು ಬೇರೆಯವ್ರಿಗೆ ಪಾಪ ಪಾಪ ಅಂದ್ರೆ ನಮಗ್ 6 ತಿಂಗಳು ಪಾಪ ಸುತ್ಕೊಳ್ಳುತ್ತಂತೆ. ಆಮೇಲೆ ನಮ್ಗೆ ಯಾರು ಅಯ್ಯೋನವ್ರು ಇರಲ್ಲ. ಹೋಗ್ಲಿ ಬಿಡೆ, ಏನ್ ಮಾಡಕ್ಕಾಗತ್ತೆ. ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ. ನೋಡ್ತಾ ಇರು, ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗುತ್ತೆ. ಅಣ್ಣ ಮೊದ್ಲಿನ ತರ ಇಲ್ಲ ಕಣೆ ಗುಂಡಮ್ಮ, ತುಂಬಾ ಬದಲಾಗಿದ್ದಾರೆ. ಮಧ್ಯರಾತ್ರಿ 2 ಗಂಟೆಲಿ ಫೋನ್ ಬರುತ್ತೆ ಕಣೆ, ಅಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾರೆ ಹೇಳು? ಅದ್ಗೆ ಏನಾದ್ರೂ ಎಮರ್ಜೆನ್ಸಿ ಇರುತ್ತೆ, ಕಾಲ್ ಬಂದಿರುತ್ತೆ, ಅನಿವಾರ್ಯತೆ ಇರೋದಕ್ಕೆ ತಾನೇ ಅವ್ರು ಮಾತಾಡಿರೋದು. ನೀವ್ಯಾಕೆ ಇಷ್ಟ ತಲೆ ಕೆಡಿಸ್ಕೊಂಡಿರೋದು? ಅಲ್ಲ, ಮಧ್ಯರಾತ್ರಿ ಫೋನ್ ಬರ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಹಾಗಂತ ಫೋನ್ ಬರ್ಬೇಕು ಅಂತ ರೂಲ್ಸ್ ಇದೆಯಾ? ಇಲ್ಲ ತಾನೆ. ದಿನ ಮಧ್ಯರಾತ್ರಿ ಫೋನ್ ಬರುತ್ತೆ, ಇದಕ್ಕೇನ್ ಹೇಳ್ತೀಯ ಹೇಳು? ಅದ್ಗೆ ಜೀವನ 2, 2, 4 ಅನ್ನೋದಕ್ಕೆ ಮ್ಯಾಥ್ಸು ಅಲ್ಲ, ಎಕ್ಸಾಮು ಅಲ್ಲ. ಕೆಲವು ವಿಷಯಗಳು ಮೇಲ್ಗಡೆಯಿಂದ ನೋಡಿದಾಗ ಒಂಥರ ಅನ್ಸುತ್ತೆ, ಒಳಗಡೆ ಬೇರೆದೇ ಇರುತ್ತೆ. ಏನೋ ಅರ್ಜೆಂಟ್ ಇರುತ್ತೆ, ಯಾರಿಗೂ ಹೆಲ್ಪ್ ಬೇಕಾಗಿರುತ್ತೆ, ಅಣ್ಣ ಹೆಲ್ಪ್ ಮಾಡ್ತಿರ್ತಾನೆ. ಫಸ್ಟ್ ಆಫ್ ಆಲ್ ಈ ವಿಷಯಗಳನ್ನ ನೀವೇ ಅಣ್ಣನ ಹತ್ರ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು. ಏನೋ ಆಗೋಗಿದೆ ಅಂತ ನೀವೇ ಅನ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಉಪಯೋಗನೇ ಇಲ್ಲ. ಅಣ್ಣನ ಹತ್ರನೇ ಡೈರೆಕ್ಟ್ ಆಗಿ ವಿಷಯ ಮಾತಾಡಿದ್ರೆ ಅವನೇ ಏನು ಅಂತ ಬಾಯ್ ಬಿಡ್ತಾನೆ. ಏನಂದೆ ನೀನು? ಅಣ್ಣನ ಹತ್ರನೇ ಡೈರೆಕ್ಟ್ ಆಗಿ ಕೇಳಿ ಅವನೇ ಹೇಳ್ತಾನೆ ಅಂದೆ. ನಿಮ್ಮ ಅಣ್ಣ ಮುಂಚಿನ ತರ ಇಲ್ಲಮ್ಮ, ನನ್ನ ಹತ್ರ ಎಲ್ಲಾ ವಿಷಯಗಳನ್ನ ಮುಚ್ಚಿಡ್ತಾರೆ, ಕೇಳಿದ್ರು ಹೇಳಲ್ಲ. ಯಾರ್ಯಾರ ಜೊತೆ ಫೋನಲ್ಲಿ ಮಾತಾಡ್ಕೊಂಡಿರ್ತಾರೆ, ಮಧ್ಯರಾತ್ರಿ ಲೇಟ್ ಆಗಿ ಬರ್ತಾರೆ ಕಣೆ ಮನೆಗೆ, ಅದು ಪ್ರತಿದಿನ. ಆಮೇಲೆ ನಾನು ಯಾವಾಗ ಫೋನ್ ಮಾಡಿದ್ರು ಗಂಟೆಗಟ್ಲೆ ಬಿಸಿ ಬರ್ತಾ ಇರುತ್ತೆ. ಇನ್ನವ್ರ ಫೋನ್ ಅಂತೂ ಮುಟ್ಟೋ ಹಾಗೆ ಇಲ್ಲ, ಪಟಕ್ಕಂತ ಕಿತ್ಕೊಂಡ್ಬಿಡ್ತಾರೆ ಕೈಯಿಂದ ಫೋನ್ನ. ಹೌದಾ? ನೀವು ಅಣ್ಣನ್ ಫೋನ್ ಮುಟ್ಟಿದ್ರೆ ಅಣ್ಣ ಓಡ್ ಬಂದ್ ಫೋನ್ ಕಿತ್ಕೋತಾನ? ಅಂತದೇನಿದೆ ಅದ್ರಲ್ಲಿ? ನನಗೇನ್ ಗೊತ್ತು, ಈ ಫೋನ್ ವಿಚಾರಕ್ಕೆ ಮನೇಲಿ ಜಗಳನೇ ಶುರುವಾಗ್ಬಿಟ್ಟಿದೆ. ಯಾರ ಜೊತೆ ಮಾತಾಡ್ತಿದ್ದೀರಾ, ಯಾರು ಫೋನ್ ಮಾಡಿದ್ದು ಅಂತ ಕೇಳಿದ್ರೆ ಸಾಕು, ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾತಾಡ್ತಾರೆ. ರಾತ್ರಿ ಲೇಟ್ ಆಗಿ ಬರ್ತಾರೆ, ಕೇಳಿದ್ರೆ ಉತ್ತರ ಕೊಡಲ್ಲ. ನನ್ಗಂತೂ ಸಾಕಾಗೋಗಿದೆ ಕಣೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್ ಸೇರಿರ್ತಾರೆ, ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿರೋದ್ ಗೊತ್ತಾಗಿರೋದಿಲ್ಲ, ಅದಕ್ಕೆ ಲೇಟ್ ಆಗಿರತ್ತಪ್ಪ. ಒಂದಿನ 2 ದಿನ ಆದ್ರೆ ಪರವಾಗಿಲ್ಲ ಕಣೆ, ದಿನ ಲೇಟ್ ಆಗಿ ಬರ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು ಹೇಳು? ಅಲ್ವೇ ಗುಂಡಮ್ಮ, ಮಧ್ಯರಾತ್ರಿ 2 ಗಂಟೆ ರಾತ್ರಿನಲ್ಲಿ ಫೋನ್ ಬಂತು ಅಂತ ಆಚೆ ಕಡೆ ಎದ್ದು ಹೋಗಿ ಮಾತಾಡುವಂತ ಪರ್ಸನಲ್ ಏನಿರುತ್ತೆ ನೀನೇ ಹೇಳು? ಕೇಳಿದ್ರೆ ಏನು ಬಾಯ್ ಬಿಡಲ್ಲ. ನಾನು ಅವ್ರು ಯಾರ ಹತ್ರ ಮಾತಾಡಿರ್ಬೋದು ಅಂತ ಚೆಕ್ ಮಾಡೋಣ ಅಂತ ಫೋನ್ ತಗೊಂಡ್ರೆ ಎಂತ ದೊಡ್ಡ ಗಲಾಟೆ ಆಯ್ತು ಗೊತ್ತಾ? ನಾನೇನೋ ಅಪರಾಧ ಮಾಡಿದೀನಿ ಅನ್ನೋ ಲೆವೆಲ್ಗೆ ಜಗಳ ಮಾಡ್ಬಿಟ್ರು. ಇತ್ತೀಚೆಗೆ ಫೋನ್ಗೆ ಅದೇನೋ ಪ್ಯಾಟರ್ನ್ ಹಾಕಿಟ್ಕೊಂಡಿದ್ದಾರೆ ಕಣೆ, ಲಾಕ್ ಆಗಿದೆ ಅದು, ನಾನು ಓಪನ್ ಮಾಡಕ್ಕೆ ಆಗಲ್ಲ. ಏನು, ಅಣ್ಣ ಫೋನ್ ಲಾಕ್ ಮಾಡ್ಕೊಂಡಿದಾನ? ಹೌದು ಕಣೆ. ಯಾವತ್ತು ಫೋನ್ ಎಲ್ಲ ಲಾಕೇ ಮಾಡೋದಿಲ್ಲ, ಎಲ್ಲಂದ್ರಲ್ಲಿ ಬಿಟ್ಬಿಟ್ಟು ಹೋಗ್ತಾನೆ. ಏನ್ ಸಡನ್ ಆಗಿ ಅಣ್ಣ ಓಡ್ ಬಂದು ಫೋನ್ ಕಿತ್ಕೋತಾನೆ, ಫೋನ್ ಲಾಕ್ ಹಾಕಿದಾನೆ. ಇದ್ ಬಿಟ್ರೆ ನಿಮ್ ಸಮಸ್ಯೆ ಏನಿದೆ ಹೇಳಿ? ನನ್ಗನ್ಸುತ್ತೆ ನಿಮ್ಮಣ್ಣ ಯಾಕೋ ದಾರಿ ತಪ್ತಾ ಇದಾರೆ ಅಂತ. ನೋಡಿ ಅತ್ಗೆ, ಅಣ್ಣ ಫೋನ್ ಕಿತ್ಕೋತಾನೆ ಓಕೆ, ಫೋನ್ ಲಾಕ್ ಮಾಡಿದಾನೆ ಓಕೆ, ದಿನಾ ರಾತ್ರಿ ಫೋನಲ್ಲಿ ಮಾತಾಡ್ತಾನೆ, ಅದು ಹೊರಗೆ ಹೋಗಿ ಅದು ಓಕೆ, ದಿನ ಲೇಟ್ ಆಗಿ ಬರ್ತಾನೆ ಓಕೆ. ಆದ್ರೆ ಅಣ್ಣ ದಾರಿ ತಪ್ಪಿದಾನೆ ಅನ್ನೋದು ಮಾತ್ರ ನಾನು ಒಪ್ಪಲ್ಲ.